ಓಕೆ. 2016ದ ಲ್ಯಾಂಡ್ ಸರ್ವೆ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದನ್ನು ಈ ವಿಡಿಯೋ ಸಾಲ್ವ್ ಮಾಡೋಕೆ ಟ್ರೈ ಮಾಡೀನಿ ರೀ ಈ ಚಾನಲ್ ಒಳಗೆ. ಸೊ ನಿಮಗಂತೂ ಕ್ವಶನ್ ಪೇಪರ್ ಆಲ್ರೆಡಿ ಇಂಟರ್ನೆಟ್ ಒಳಗೆ PDF ಮಾಡೋಕೆ ಸಿಕ್ಕೈತಿ. ಸೊ ಅದನ್ನ ಡೀಟೇಲ್ ಆಗಿ ಸಾಲ್ವ್ ಮಾಡ್ಕೊಂತ ಹೋಗೀನಿ. ಇದು GS ಪೇಪರ್ 1, ಇದು ಬರೀ ಜನರಲ್ ಸ್ಟಡೀಸ್ ಬಗ್ಗೆ ಹೇಳ್ತೈತಿ. ಇದನ್ನು ನಾನು ಡೀಟೇಲಾಗಿ ಸಾಲ್ವ್ ಮಾಡಿ ವಿತ್ ಕೀ ಪಾಯಿಂಟ್ಸ್ ಅದಕ್ಕೆ ಇದ್ರಾಗ ನಾನು ಕೊಡ್ಕೊತ ಹೋಗೀನಿ. ಬರಲಿ ದಿವಸ ಒಂದೊಂದು ಸ್ವಲ್ಪ ಕ್ವಶನ್ಸ್ಗಳನ್ನ ಸೀರಿಯಲ್ ವೈಸ್ ನೋಡ್ಕೊಂತ ಹೋಗೋಣ. ಸೊ ಇಲ್ಲಿ ನೋಡ್ರಿ, ಪತ್ರಿಕೆ 1 2016 ಕ್ವಶನ್ ಪೇಪರ್ ಇದು ನೋಡ್ರಿ. ಫಸ್ಟ್ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಏನೈತೆ ಅಂತಂದ್ರೆ ಫಸ್ಟ್ ಕ್ವಶನ್, ಈ ಸರಣಿಯನ್ನು ನೋಡಿ 53, 40, 29 ಮುಂದುವರಿಸದಲ್ಲಿ ಯಾವ ಸಂಖ್ಯೆಯು ಬರಬೇಕು ಅಂತ ಒಂದನೇ ಕ್ವಶನ್ನ ಕೊಟ್ಟಾರ. ಓಕೆ, ಇದರಲ್ಲಿ ಆದಷ್ಟು ಫಸ್ಟ್ ಪೇಪರ್ ಒಳಗೆ ಲಾಜಿಕಲ್ ರೀಸನಿಂಗ್ ಹೆಚ್ಚಿಗೆ ಕೇಳ್ಯಾರ್ರಿ. ಇಲ್ಲಿ ನೋಡಿಲ್ಲ ಆಪ್ಷನ್ಸ್ 12, 20, 14, 53. ಇದನ್ನ ಹೆಂಗೆ ಸಾಲ್ವ್ ಮಾಡ್ಬೇಕಂತಂದ್ರೆ ಅವ್ರು ಡಬಲ್ ಸಲ ಕೊಟ್ಟರು ಕನ್ಫ್ಯೂಸ್ ಮಾಡ್ಬೇಕಂತ ಹೇಳಿ. ಸೊ ನೀವೇ ಮಾಡ್ರಿ ಅಂತ ಸಿಂಗಲ್ ಸಲ ಬರ್ಕೋರಿ. ಸಿಂಗಲ್ ಸಲ ಬರ್ಕೊಂಡು ಕೂಡ ಇಲ್ಲಿ ನೋಡ್ರಿ 53, 40, 29 ಇದ್ರೊಳಗೆ ಅದ್ರ ನಡಕಿನ ಡಿಫ್ರೆನ್ಸ್ ನೋಡ್ರಿ 13, 11 ಅಂತ ಆಡ್ ನಂಬರ್ಸ್ಗಳು ಬರತ್ತವ. ಸೊ ನೆಕ್ಸ್ಟ್ 11 ಹಾಕೊಳ್ಳೋದ್ರ ಹಿಂದಿನ ನಂಬರ್ 9 ಬರಬೇಕು. ನೋಡ್ಬೇಕು ನಡಕಿನ ಡಿಫ್ರೆನ್ಸ್ಗಳು ಎರಡೆರಡು ಡಿಫ್ರೆನ್ಸ್ ಅದಾವ. ಸೊ ನೆಕ್ಸ್ಟ್ ನಂಬರ್ ಆ ರೀತಿ ಮಾಡ್ಕೊಂತ ಹೋದ್ರೆ 20 ಬರ್ತೈತಿ. ಆಪ್ಷನ್ ಸಿ. ನೆಕ್ಸ್ಟ್ ನೋಡಲಿ ಸೆಕೆಂಡ್ ಕ್ವಶನ್ ಕೇಳೋಣ, ವಿಶ್ವದ ಅತಿ ಎತ್ತರದ ಆಣೆಕಟ್ಟು ಯಾವುದು? ವಿಶ್ವದ ಅತಿ ಎತ್ತರದ ಆಣೆಕಟ್ಟು ಅಂತ ಕೇಳಿದಾಗ ನೋಡ್ರಿ ಆಪ್ಷನ್ ನೋಡ್ರಿ, ಮಹಾನದಿ ಮೇಲಿರುವ ಹಿರಾಕುಡ್ ಆಣೆಕಟ್ಟು, ಇದು ಒಡಿಸ್ಸಾ ಒಳಗೈತಿ. ನೆಕ್ಸ್ಟ್ ಸತ್ಲೇಜ್ ಮೇಲಿರುವ ಭಾಕ್ರಾ ನಂಗಲ್. ಓಕೆ, ನೆಕ್ಸ್ಟ್ ದಿ ಗ್ರ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್. ಓಕೆ, ಮೇಲಿನ ಯಾವುದೂ ಅಲ್ಲ. ಆ್ಯಕ್ಚುಲಾಗಿ ಮೇಲಿನ ಯಾವುದೂ ಅಲ್ಲ ಇದು ಆಪ್ಷನ್. ಎದಕ್ಕಂತಂದ್ರೆ ಇಲ್ಲಿ ನೋಡ್ರಿ ಇವೆರಡು ಇಂಡಿಯಾದಾಗಿರುವಂಥ ಆಣೆಕಟ್ಟುಗಳು. ಸೊ ಇದು ದಿ ಗ್ರ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್, ಇದು ಟಾಲೆಸ್ಟ್ ಗ್ರಾವಿಟಿ ಡ್ಯಾಮ್, ಅಂದ್ರೆ ಅತ್ಯಂತ ಎತ್ತರವಾದ ಗುರುತ್ವಾಕರ್ಷಣೆ ಇರುವಂಥ ಡ್ಯಾಮ್. ಸೊ ಇದು ಆಪ್ಷನ್ ಅಲ್ಲ. ಯಾವ ಕರೆಕ್ಟ್ ಆನ್ಸರ್ ಅಂತ ಇಲ್ಲಿ ಕೇಳ್ಕೊಟ್ಟಿನಿ ನೋಡಿಲೆ. ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಯಾವುದು ಅಂತಂದ್ರೆ ತೆಹರಿ ಡ್ಯಾಮ್, ಭಾಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಲಾಗೈತಿ. ಇದು ಇಂಡಿಯಾದ ತೆಹರಿ ಡ್ಯಾಮ್. ಹೈಯೆಸ್ಟ್ ಡ್ಯಾಮ್ ಇನ್ ದ ವರ್ಲ್ಡ್ ಅಂದ್ರೆ ಜಗತ್ತಿನ ವಿಶ್ವದ ಅತಿ ಎತ್ತರದ ಅಣೆಕಟ್ಟು ಯಾವುದು ಅಂತಂದ್ರೆ ಜಿನ್ಪಿಂಗ್ ಫಸ್ಟ್ ಡ್ಯಾಮ್, ಇದು ಚೀನಾದಾಗೈತಿ. 305 ಮೀಟ್ರ್ ಹೈಟ್ ಒಳಗೈತಿ. ಓಕೆ, ನೆಕ್ಸ್ಟ್ ಇಲ್ಲಿ ಕ್ಯಾಗ್ ನೋಡ್ರಿ, ಇಲ್ಲಿ ಮೂರನೇ ಕ್ವಶನ್ಗೆ ಬರೋಣ. ಹಳದಿ ಮತ್ತು ಸಿಯಾನ್ ಬಣ್ಣಗಳನ್ನು ಒಟ್ಟಿಗೆ ಮಿಶ್ರಣ ಮಾಡಿದರೆ ಯಾವ ಬಣ್ಣ ಉತ್ಪತ್ತಿಯಾಗುತ್ತದೆ? ಆಪ್ಷನ್ ಹಸಿರು, ನೀಲಿ, ಕೆಂಪು, ಗುಲಾಬಿ. ಇದು ಸರಿಯಾದ ಉತ್ತರ ಹಸಿರು. ಆದ್ರೆ ಇದನ್ನ ಯಾವ ಆಧಾರದ ಮ್ಯಾಗ ಹೇಳ್ತೀರ ಅಂತಂದ್ರೆ ಫಸ್ಟ್ ನೋಡ್ರಿ ಇಲ್ಲಿ ನೀವು ಇದಕ್ಕೆ ಈ ಕ್ವಶನ್ ಕ್ಯಾನ್ ಅಂತಂದ್ರೆ CMY ಮಾಡೆಲ್ ಅಂತ ಬರ್ತೈತಿ, ಸ್ಯಾನ್, ಮೆಜೆಂಟಾ, ಯೆಲ್ಲೋ. ನೀವು ಬೇಕಾದ್ರೆ ಗೂಗಲ್ ಮಾಡ್ಕೊಂಡು ನೋಡ್ರಿ. ಇದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಕಂಪ್ಯೂಟರ್ ಪ್ರಿಂಟರ್ ಒಳಗೆ ಈ 3 ಕಲರ್ಸ್ಗಳನ್ನ ಬಳಸ್ಕೊಂಡು ಕಂಪ್ಯೂಟರ್ ಪ್ರಿಂಟ್ ಮಾಡ್ತೈತಿ. ಸಿಯಾನ್, ಮೆಜೆಂಟಾ, ಯೆಲ್ಲೋ. ಸಿಯಾನ್ ಅಂತಂದ್ರೆ ಸ್ಕೈ ಬ್ಲೂ ಕಲರ್ ಇರುತ್ತೆ ಬರ್ತೈತಿ, ಮೆಜೆಂಟಾ ಅಂದ್ರೆ ಗುಲಾಬಿ ಕಲರ್, ಯೆಲ್ಲೋ ಅಂದ್ರೆ ಹಳದಿ ಕಲರ್. ಸೊ ಇದನ್ನು ಕೂಡಿಸ್ಕೊಂಡು ನೋಡ್ರಿ, ಇಲ್ಲಿ ಸ್ಯಾನ್ ಪ್ಲಸ್ ಮೆಜೆಂಟಾ ಅನ್ನು ಕೂಡಿಸಿದ್ರೆ ಬ್ಲೂ ಆಕತಿ, ಸ್ಯಾನ್ ಪ್ಲಸ್ ಯೆಲ್ಲೋ ಕೂಡಿಸಿದ್ರೆ ಗ್ರೀನ್ ಆಕತಿ, ಮೆಜೆಂಟಾ ಪ್ಲಸ್ ಯೆಲ್ಲೋ ಕೂಡಿಸಿದ್ರೆ ರೆಡ್ ಆಕತಿ. ಅದೇ ರೀತಿ 3 ಕೂಡಿಸಿದ್ವಿ ಅಂತಂದ್ರೆ ಕೀ ಬ್ಲ್ಯಾಕ್ ಅಂದ್ರೆ ಬ್ಲ್ಯಾಕ್ ಕಲರ್ ಬರ್ತೈತಿ. ಇದು ಕಂಪ್ಯೂಟರ್ ಪ್ರಿಂಟರ್ ಒಳಗೆ ಬಳಸ್ತಾರೆ ಕಲರ್ ಪ್ರಿಂಟ್ ಮಾಡೋ ಮುಂದೆ. ಇದನ್ನು ನೀವು ಗೂಗಲ್ ಮಾಡಿದ್ರೆ ಕ್ಲಿಯರ್ ಕಟ್ ತೋರಿಸ್ತೈತ್ರಿ ಅದ್ರಾಗ ಯಾವ್ಯಾವ ಕಲರ್ಸ್ಗಳನ್ನ ಕೂಡಿಸಿದ್ರೆ ಯಾವ್ಯಾವ ಕಲರ್ ಬರ್ತದೆ ಅಂಥೇಳಿ. ಓಕೆ, ನೆಕ್ಸ್ಟ್ ನೋಡ್ರಿ ವಿಶ್ವದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ ಎ ಭಾರತ, UK, ಬ್ರೆಜಿಲ್, ಸ್ವಿಟ್ಜರ್ಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಅತಿ ಹೆಚ್ಚು ಅಂದ್ರೆ ನಂಬರ್ 1 ಸ್ಥಾನ ಇರೋದು ಬ್ರೆಜಿಲ್. ಇಂಡಿಯಾ 6th ಲಾರ್ಜೆಸ್ಟ್ ಪ್ರೊಡ್ಯೂಸರ್ ರೀ ಕಾಫಿ ಒಳಗೆ. ಸೊ ಇನ್ನು ಕೆಳಗಿನ UK ಅಂತೂ ಇವು ಕಾಫಿ ಉತ್ಪಾದಿಸಲು ಅಷ್ಟು ಫೇಮಸ್ ಇಲ್ಲ. ಅಂತಂದ್ರೆ ಅಲ್ಲಿ ಹೆಚ್ಚಾಗಿ ಟೆಕ್ಸ್ಟೈಲ್ಸ್, ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನ ಬೆಳೆಸ್ತಾರೆ. ಸ್ವಿಟ್ಜರ್ಲ್ಯಾಂಡ್ ಹೋಗು ಸೇಮ್ ರೀ, ಟೆಕ್ಸ್ಟೈಲ್ಸ್ ಮತ್ತು ಕೆಮಿಕಲ್ ಪ್ರಾಡಕ್ಟ್ಸ್ಗಳು ಬರ್ತಾವೆ. ಓಕೆ, ನೆಕ್ಸ್ಟ್ ನೋಡಿಲ್ಲ 5ನೇ ಕ್ವಶನ್, ಯಾವ ಸಂಖ್ಯೆಯನ್ನು ಪ್ರಶ್ನೆ ಗುರುತಿನ ಬದಲಿಗೆ ಬರೆಯಬಹುದು? ಇಲ್ಲಿ ನೋಡ್ರಿ ಈ ರೀತಿ ಕ್ವಶನ್ ಕೊಟ್ಟಾನ, ಮೆಂಟಲ್ ಟೈಪ್. ಇದನ್ನು ನೋಡ್ಕೋರಿ, ಅಬ್ಸರ್ವ್ ಮಾಡ್ರಿ. ಇದನ್ನು ನೋಡ್ರಿ, ಇಲ್ಲಿ ಈ ಕಡೆ ಲೈನ್ಸ್ಗಳನ್ನ ಈ ಕಡೆ ಲೈನ್ಸ್ಗಳನ್ನ ಕೂಡಿಸಿದ್ವಿ ಅಂತಂದ್ರೆ ನೋಡ್ರಿ ಈ ಲೈನ್ಸ್ಗಳು ಮತ್ತು ಇದನ್ನು ಆ್ಯಡ್ ಮಾಡಿ ಮೈನಸ್ ಮಾಡಿದ್ವಿ ಅಂತಂದ್ರೆ ನಡಕಿನ ನಂಬರ್ ಬರ್ತೈತಿ. ಈ ಕಡೆ ಕೊಟ್ಟಿನಿ ನೋಡ್ರಿ, ಇಲ್ಲಿ ಈ ರೀತಿ ಅಂತಂದ್ರೆ ಇವೆರಡು ಕೂಡಿಸಿದ್ವಿ ಅಂತ ತಿಳ್ಕೊರಿ. 14 - 12 2 ಬರ್ತೈತಿ. ಸೊ ಇಲ್ಲಿ 2 ಹಾಕಿದ್ದಾರೆ. ನೆಕ್ಸ್ಟ್ ಅದೇ ಸೇಮ್ ಇಲ್ಲಿ ನೋಡ್ರಿ, ಇಲ್ಲಿ 10 - 17 ಅಂತಂದ್ರೆ ಇಲ್ಲಿ 7 ಬರ್ತೈತಿ, ಮಿಡಲ್ ಬರ್ದಾರ ರೀ. ಸಿಮಿಲರ್ಲಿ 18 - 17 ಈ ಕಡೆ ಐತಿ, 1 ಬರ್ತೈತಿ, ಅದು ಈ ಕಡೆ ಬರ್ದಾರ. ಇದನ್ನು ಯಾವ ರೀತಿ ಮಾಡ್ಕೊರಿ, ಈ ಕಡೆ ಟೋಟಲ್ 14 ಆಕತಿ,
14 ಆಕತಿ. ನೆಕ್ಸ್ಟ್ ಈ ಕಡೆ 9 ಆಕತಿ. ಮೈನಸ್ ಮಾಡಿದ್ವಿ ಅಂತಂದ್ರೆ 5. ಆಪ್ಷನ್ ಬಿ 5. ಓಕೆ. ನೆಕ್ಸ್ಟ್ ನೋಡಿ ಲಾಸ್ಟ್ ಕ್ವಶನ್. ಯಾವುದು ಯುನೈಟೆಡ್ ಸ್ಟೇಟ್ಸ್ನ ಅತಿ ದೊಡ್ಡದಾದ ಏಕ ಭೂ ಸ್ವಾಧೀನ? ನೋಡ್ರಿ ಆಪ್ಷನ್ ಲೂಸಿಯಾನಾ ಪರ್ಚೇಸ್, ಗಾರ್ಡನ್ಸ್ ಪರ್ಚೇಸ್, ಅಲಾಸ್ಕಾ, ಮೆಕ್ಸಿಕನ್ ಸೆಷನ್. ನೋಡ್ರಿ ಲೂಸಿಯಾನಾ ಪರ್ಚೇಸ್ ಯುನೈಟೆಡ್ ಸ್ಟೇಟ್ಸ್ನ ಅತಿ ದೊಡ್ಡದಾದ ಏಕ ಭೂ ಸ್ವಾಧೀನ. ಬಟ್ ಆ್ಯಕ್ಚುಲ್ ಆಗಿ ಜಗತ್ತಿನ ಅತಿ ದೊಡ್ಡ ಏಕ ಭೂ ಸ್ವಾಧೀನ ಯಾವುದು ಅಂತಂದ್ರೆ ರಷ್ಯಾದ ಅಲಾಸ್ಕಾ ಅತಿ ದೊಡ್ಡದಾದಂಥ, ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ಭೂ ಸ್ವಾಧೀನ. ಓಕೆ. ನೆಕ್ಸ್ಟ್ ಕ್ವಶನ್ಸ್ಗಳನ್ನ ಮತ್ತೆ ನೆಕ್ಸ್ಟ್ ಸೆಷನ್ ನೋಡೋಣ.